ನಮಸ್ಕಾರ ರುದ್ರ. ನಿಮ್ಮನ್ನೇ ಕಾಣೋಣ ಅಂತ ಬರ್ತಾ ಇದ್ದೆ, ನೀವು ಎದುರಿಗೆ ಸಿಕ್ಕಿದ್ರಿ. ಇವತ್ತು ನನ್ನ ಮಗಳ ಮದುವೆ 10 ಗಂಟೆಗೆ ಆರ್ತಕ್ಷತೆ ಇದೆ. ನೀವು ಗಂಡ ಹೆಂಡತಿ ನಮ್ಮ ಮನೆಗೆ ಬಂದ್ರೆ ಎಲ್ಲರೂ ಒಟ್ಟಿಗೆ ಮದುವೆ ಮಂಟಪಕ್ಕೆ ಹೋಗ್ಬೋದು. ಹೌದು ರುದ್ರ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ದೇವ್ರ ಪ್ರಸಾದ ತಗೊಂಡು ಸೀದಾ ನಿಮ್ಮ ಮನೆಗೆ ಬರ್ತಾ ಇದೀವಿ. ಅಲ್ಲಿಂದ ಸೀದಾ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ರಾಯ್ತು. ಆಯ್ತು, ಅಷ್ಟು ಮಾಡಿ ಅಮ್ಮವ್ರೆ. ನಮ್ಮನ್ನು ಮತ್ತೆ ಮತ್ತೆ ಕರೆಯುವ ತೊಂದರೆ ತೆಗೆದುಕೊಳ್ಬೇಡ ರುದ್ರ. ಹೆಚ್ಚಂದ್ರೆ ಇನ್ನು ಅರ್ಧ ಗಂಟೆ ನಾವು ನಿಮ್ಮ ಮನೇಲಿ ಇರ್ತೇವೆ. ಅಂದಾಗೆ ಮದುವೆಗೆ ಬರ್ಬೇಕಾದ ನಂಟರೆಲ್ಲ ಬಂದಿದ್ದಾರೇನೋ? ಎಲ್ಲ ಬಂದಿದ್ದಾರೆ ದನಿ. ಎಲ್ಲ ದೇವಸ್ಥಾನ. ರುದ್ರ, ಇವತ್ತು ನಿನ್ನ ಮಗಳ ಮದುವೆ ಕಣ. ಯಾವುದಕ್ಕೂ ಕೋಪಿಸ್ಕೊಳ್ಳಬೇಡ, ಸಂತೋಷವಾಗಿರು ಆಯ್ತಾ? ದನಿಗಳೇ, ನೀವು ಇರುವಾಗ ನನಗೆ ಏನ್ ದನಿ ಬೇಜಾರು. ನೀವಿದ್ರೆ ಅಷ್ಟೇ ಸಾಕು ನನಗೆ. ಎಲ್ಲರನ್ನು ಸರಿಪಡಿಸ್ತೀನಿ ನಾನು. ಆಯ್ತು ರುದ್ರ. ದನಿಯವರೇ, ನಾನು ಬರ್ತೀನಿ. ಆಯ್ತು. ಸರಿ, ಎಲ್ಲಿ ಮಾನ್ಯ ಸಭಾ ಕಾಣ್ತಾ ಇಲ್ವಲ್ಲ? ಅಯ್ಯೋ, ಅರ್ಜೆಂಟ್ ಆಗಿ ಕೆಲ್ಸ ಇದೆ ಅಂತ ರಾತ್ರಿನೇ ಬೆಂಗಳೂರಿಗೆ ಹೋದಪ್ಪ. ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅವನಿದ್ರೇನು ಬಿಟ್ರೇನು, ನಾವಿದೀವಲ್ಲ, ಆರಾಮಾಗಿ ಮದುವೆ ಮಾಡಿಸೋಂತೆ. ನಡಿ. ಅಮ್ಮೋರೆ, ನೀವು ಮಾತಿನ ಪ್ರಕಾರ ಮದುವೆಗೆ ಬರ್ತಾ ಇದ್ದೀರಿ, ಆದ್ರೆ ಮಾಂತೇಶಪ್ಪ ಮದುವೆಗೆ ಬರಲ್ಲ. ಅವನು ಮಾತಿನ ಮನ್ಸ ಅಲ್ಲ ಬಿಡಿ, ಮೋಸ ಮಾಡೋ ಮನ್ಸ. ರುದ್ರ, ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡ ಕಣ. ಅವನು ಇಲ್ದಂದ್ರೆ ಏನಂತ? ನಾವಿಬ್ರು ಇದೀವಲ್ವಾ, ನಾವಿಬ್ರು ಬರ್ತೀವಿ, ಬಂದು ಆಶೀರ್ವಾದ ಮಾಡ್ತೀವಿ. ನೀವು ಹೊರಡೋ. ಸರಿ ದನವ್ರೆ, ನೀವು ಬೇಗ ಬೇಗ ಬಂದ್ಬಿಡಿ. ಎಲ್ಲರೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೊರಡೋಣ. ಆಯ್ತಪ್ಪ, ಮುಂದೆ ಹೋಗಿ ನೀನೆಲ್ಲ ವ್ಯವಸ್ಥೆ ಬರ್ತೀವಿ. ಬರ್ತೀವಿ ನಾವು. ಮಹಾದೇವಿ, ಹಾ. ಬೇಗ ನಡಿ. ಆರತಿ ಮುಗಿದ ತಕ್ಷಣ ನೇರವಾಗಿ ನಾವು ರುದ್ರನ ಮನೆಗೆ ಹೋಗ್ಬೇಕು. ನಮ್ಮಿಂದಾಗಿ ಅವನಿಗೆ ತಡವಾಗ್ತದೆ. ಆಗ್ಲಿ. ಸ್ವಲ್ಪ ಬೇಗಪ್ಪ. ಮನೆಗೆ ಹೋಗೋಣ. ಅಂಬಿಕಾ, ಅಂಬಿಕಾ, ಏನ್ ಮಾಡ್ತಾ ಇರ್ಬೇಕು ಮಗಳ ಮನೇಲಿ? ನೋಡಮ್ಮ, ನಿನ್ನ ಗೆಳತಿಯರೆಲ್ಲ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದಾರೆ ಮಗಳೇ. ಬೇಗ ಬೇಗ ಅಲಂಕಾರ ಮಾಡ್ಕೊಂಡು ಬೇಗ ಹೊರಗಡೆ ಬಾ ಅಮ್ಮ. ಏನು ಹುಚ್ಚಿ ಹುಡುಗಿನೋ ಏನೋ, ಹೆಣ್ಮಕ್ಳು ಅಂದ್ರೆ ಅಲಂಕಾರ ಮಾಡ್ಕೊಳ್ಳೋದು ಜಾಸ್ತಿ. ಗಾಡಿ ನಾನೇ ಒಳಗಡೆ ಹೋಗಿ ನೋಡ್ತೀನಿ. ಅಂಬಿಕಾ, 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 ಕೂಗುತ್ತಿದೆ ಹೋಗುತ್ತಿದೆ ದೇಹದ ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು. ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು, ಬರೀ ಕಣ್ಣೀರ ಕಡಲು. ಕೂಗುತ್ತಿದೆ ಸಾವಿನ ಕಡಲು. ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನು ಬಂದಿತ್ತು ಮಗಳೇ ನಿನಗೆ? ಕಂದ, ಮದುವೆಗೆ ಬಂದಿರುವ ಜನರಿಗೆ ನಾನು ಏನಂತಮ್ಮ ಉತ್ತರ ಕೊಟ್ಟೆ? ಮಗಳೇ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ನಿನ್ನ ಹೃದಯ ಹೆಂಗಮ್ಮ ಹೋಗ್ಬಿಟ್ಟು? ಅಯ್ಯೋ ಅಂಬಿಕಾ, ಅಂಬಿಕಾ, ನಿಮ್ಮ ಮಾವನೊಂದಿಗೆ ನಿನ್ನ ಮದುವೆ ಮಾಡಿಕೊಳ್ಳಲು ನಿನಗೆ ಒಪ್ಪಿಗೆ ಇಲ್ಲವೇ ಕಂದ? ಒಪ್ಪಿಗೆ ಇಲ್ಲವೇ? ನೀನು ಒಪ್ಪಿದಾಗೆ ನಿನ್ನ ಮಾವನ ಮಗನ ಮದುವೆ ಮಾಡ್ತಾ ಇದ್ದೀನಿ ಕಂದ. ನಿನಗೆ ಇಷ್ಟ ಇಲ್ಲ ನನಗೆ ಹೇಳ್ಬೋದಾಗಿತ್ತಲ್ಲಮ್ಮ, ಯಾಕಮ್ಮ ಇಂಥ ಕೆಲಸ ಮಾಡಿಕೊಂಡೆ? ಮಗಳೇ ಅಂಬಿಕಾ, ನಿಮ್ಮಪ್ಪ ನಿನಗೇನಾದರೂ ಮೋಸ ಮಾಡಿದ್ದೇನೆ ಕಂದ? ಮಗಳೇ, ರಾತ್ರಿ
ಮಧ್ಯರಾತ್ರಿವರೆಗೆ ಹೇಳದಿಲ್ಲ ಕಂದ. ಅಪ್ಪ, ನಾಳೆಗೆ ನನ್ನ ಮದುವೆ. ನೀನು ನಾನು ಮದುಮಗಳಾಗಿ ಅಷ್ಟೇ ಮನೆ ಮೇಲೆ ಕುಳಿಸ್ಕೊಡ್ತೀನಿ ಅಂತ ಹೇಳಿದಿಲ್ಲ ಕಂದ. ಗಂಡನೊಂದಿಗೆ ತಾಲೆ ಕಟ್ಟಿಸಿಕೊಂಡು ಮದುವೆಗೆ ಹೋಗಬೇಕಾದವಳು ನೀನು ಮಾತಾಡದ ಮಲ್ಲಿಗೆ ಆಗಿ ಮಲಗಿರಲ್ಲ ಕಂದ. ಮಾತಾಡು ಮಗಳೇ, ಮಾತಾಡು ಮಗಳೇ, ಮಾತಾಡು. ನೋಡಮ್ಮ, ನಿನ್ನ ಬಿಟ್ಟು ನಾಯಿ ಆಗಿರ್ಲಿ ಮಗಳೇ, ಆಗಿರ್ಲಿ. ಬಂದು ಬಳಗವೆಲ್ಲ ಬಂದು ದೇವಸ್ಥಾನದಲ್ಲಿ ಕುಳಿತವರೇ ಇಂದು. ನಾ ಏನು ಹೇಳಲಿ ಮಗಳೇ, ಬಂದ ನೆಂಟರಿಗೆ ಇಂದು. ಹೀಗೆ ಮರೆಯಾಲಿ, ಹೇಗೆ ಮರೆಯಾಲಿ ಅಂಬಿಕ ನಿನ್ನ. ಮರೆಸಿ ಮಣ್ಣಿನ ಒಳಗೆ ಭಗವಂತನ ಬಳಿಗೆ. ಅಂಬಿಕಾ, ಅಮ್ಮ, ಕೈ ತುತ್ತು ಹಾಕಿದ್ದೆ ಅಂದು ನನ್ನ ಮರೆತು ಬಿಟ್ಟೋದೆ ನೀನಿಂದು. ಅಂಬಿಕಾ ಮಗಳೇ, ಕೈ ತುತ್ತು ಹಾಕಿದ್ದೆ ಅಂದು ನನ್ನ ಮರೆತು ಬಿಟ್ಟೋದೆ ನೀನಿಂದು. ತಪ್ಪಾಲಿ ತಂದೆಯ ಮರೆತು ಎಲ್ಲಿಗೆ ಓದ್ಯವ್ವ ಇಂದು. ತಪ್ಪಾಲಿ ತಂದೆಯ ಮರೆತು ಎಲ್ಲಿಗೆ ಹೋದೆ ಇಂದು. ಹೀಗೆ ಮರೆಯಾಲಿ ಅಂಬಿಕ ನಿನ್ನ. ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳನ್ನ ಮಸಳಕ್ಕೆ ಕಳುಹಿಸಿದ ಮಾತೆ ನನ್ನ ಕೈಯಿಂದಲೇ ನಿನಗೆ ಮರಣ. ನನಗೆ ವಿದ್ಯಾಭ್ಯಾಸ ಪ್ರೀತಿ ಎರೆದ್ರಿ. ನನ್ನ ಒಪ್ಪಿಗೆ ಅಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ. ಈ ಉಪಕಾರವನ್ನ ನಾನು ಯಾವತ್ತೂ ಮರಿಲಾರೆ. ಆದ್ರೆ ಮದುವೆ ಮೊದಲೇ ದಿವಸ ನನ್ನ ಜೀವನದಲ್ಲಿ ನಡೆಲಾರದ ಘಟನೆ ನಡೆದೋಯ್ತು ಅಪ್ಪ. ಮನೆಯಲ್ಲಿ ನೀವು ಯಾರು ಇರ್ಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಊರಿನ ಆದೇಶರಾದಿಸಿಕೊಂಡಿರೋ ಧನರಾಜ್ ಮಗ ಮಾತೇಶ್ನ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲದ ಮಾರಿನಲ್ಲಿ ಕಾಮವೆಂಬ ಉಳಿಯನ್ನಿಟ್ಟು ಬಿಟ್ಟ ಅಪ್ಪ. ಪವಿತ್ರವಾದ ದೋಷ ಕುಕ್ಕಿ ತಿಂದು ಬಿಟ್ಟ ಅಪ್ಪ. ಪವಿತ್ರವಾದ ದೇಹವನ್ನ ಮತ್ತೊಬ್ಬರಿಗೆ ಒಪ್ಪಿಸೋದು ಮಹಾಪಾಪವಂತ ಹೇಳಿ ಇಂದು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡೆ ಅಪ್ಪ. ಇದು ತಪ್ಪು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಪ್ಪ, ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮಹೋದೇಶ್,
ಮಾನವರಲ್ಲ, ಮಾನವರನ್ನು ತಿಂದು ಹಾಕುವ ಗೋಮುಖವಾಗಿದೆ. ರುದ್ರ, ಏನಾಯ್ತು ನಿನಗೆ? ಮದುವೆಗೆ ಬಂದ ಅತಿಥಿಗಳನ್ನ ಈ ರೀತಿಯಾಗಿ ಮನ ಬಂದಂತೆ ಬೈದು ಅವಮಾನಿಸುತ್ತಿರುವೆಯಾ? ನಮ್ಮನ್ನು ಕಂಡರೆ ಎದುರುಗಡೆ ನಿಂತು ಮಾತನಾಡಲು ಹೆದರುತ್ತಿದ್ದ ನೀನು ಇಂದು ನಮ್ಮನ್ನೇ ಏಕವಚನದಲ್ಲಿ ನಿಂದಿಸುತ್ತಿರುವೆಯಾ? ಏನಾಯ್ತಾ ನಿನಗೆ? ತಲೆ ಕೆಟ್ಟು ಮುಚ್ಚಿಡಿದೇನೋ? ಮುಚ್ಚು! ಹೊಚ್ಚಿಡಿದೆ ನನಗೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚರಾಗಿ ದುಡಿದನಲ್ಲ, ಅದಕ್ಕೆ ನನಗೆ ಹುಚ್ಚು ಹಿಡಿದಿದೆ. ಆ ಕಿಚ್ಚನ್ನ ತಾಳಲಾರದೆ ನನಗೆ ಹೊಚ್ಚಿಡಿದೆ. ರುದ್ರ, ಏನ್ ಮಾತಾಡ್ತಾ ಇದೀಯ ನೀನು? ಏನಾಗಿದೆ ನಿನಗೆ? ನಮ್ಮನ್ನು ಕಂಡು ಕೂಡಲೇ ಗೌರವದಿಂದ ಮಾತಾಡ್ತಿದ್ದೆ ನೀನು, ಇವತ್ತು ಏಕವಚನದಿಂದ ಮಾತಾಡ್ತಾ ಇದೆಯಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಏನಾಗಿದೆ? ಇವತ್ತು ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನೋ ರುದ್ರ? ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯೇ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾದ ಮಗಳು ಮನೆಯೊಳಗೆ ಮಲಗಿದ್ದಾಳೆ. ಏನಾಯ್ತು ಮಗಳಿಗೆ? ಯಾಕೆ ಹಿಂಗಾಡ್ತಾ ಇದೀಯಾ? ಏನಾಯ್ತು ಹೇಳು. ನನ್ನ ಮಗಳು ನನ್ನ ಮಗಳು ಮಗಳು ಏನಾಗಿದೆಯೋ ನಿನ್ ಮಗಳಿಗೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊ. ಏನು ಹೇಳುತ್ತಿರುವೆಯೋ? ರುದ್ರ, ನೀನು ಹೇಳುವ ಮಾತು ಸತ್ಯವೇನು? ಸತ್ತು ಅಲ್ಲಿ ಮಲಗಿದ್ದಾಳೆ ನೋಡಿ. ಅಂಬಿಕಾ, ಅಂಬಿಕಾ, ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಿಯನ್ನು ತಂದುಕೊಂಡಳು. ಯಾವ ಅವಮಾನಕ್ಕಾಗಿ ಈ ರೀತಿ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ರಾಜ್, ಆಪತ್ತು, ಅವಮಾನ, ಅಪಮಾನ ತಂದುಕೊಂಡವಳಲ್ಲ ನನ್ನ ಮಗಳು. ಆಪತ್ತನ್ನು ತಂದು ಅವಮಾನಗೊಳಿಸಿ ಅಪಮಾನಗೊಳಿಸಿ ಅತ್ಯಾಚಾರ ಮಾಡಿ ಹೋದ. ರುದ್ರ, ರುದ್ರ, ಈ ಆತ್ಮಹತ್ಯೆಗೆ ಕಾರಣದ ಆ ವಂಚಕರು ಯಾರು? ಯಾರು ಆ ಕುಲಪಾತಕ? ಹೇಳು ರುದ್ರ, ಅವನಿಗೆ ಸರಿಯಾದ ಶಿಕ್ಷೆ ನೀಡುತ್ತಾನೆ. ಹೇಳು ರುದ್ರ, ಯಾರು ಅಂತ ಹೇಳು ರುದ್ರ. ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಊರಲ್ಲಿ ಜನಿಸಿದ ನಿಮ್ಮ ಮಗ ಮಾತೆ. ನೀನು
ಮಾತನಾಡುತ್ತಿರುವುದು ನನ್ನ ಮಗ ಮಾಂತೇಶರ ಬಗ್ಗೆ. ಎಚ್ಚರವಿಟ್ಟು ಮಾತನಾಡು. ನನ್ನ ಮಗ ಮಾಂತೇಶ ಇಂತಹ ಕೆಲಸ ಮಾಡಿದನ? ಹೌದು, ನಿಮ್ಮ ಮಗ ಮಾಡಿದ ಅವಾಂತರವಿದು. ತಾಯಿ, ನೋಡಿ ನಿಮ್ಮ ಮಗ ಮಾಡ್ರ ಅವಾಂತರ. ಓದಿ ಓದಿ. ಮಾಂತೇಶ, ಮಠದೊಳಗೆ ಸಾಕಿದ ಗಿಡಿ ಎಂದು ನಾನು ಇನ್ನ ನಂಬಿದ್ದನಲ್ಲೋ. ಆದರೆ 16 ಜನರನ್ನು ಕುಕ್ಕಿ ತಿಂದುವ ರಣಹದ್ದು ನೀನಾದೆ. ನಾನು ನಂಬಿರಲಿಲ್ಲವೋ? ನಂಬಿರಲಿಲ್ಲ. ನನ್ನ ಮಗ ಮಾಂತೇಶ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಕನಸಲ್ಲೂ ಎಣಿಸಿರ್ಲಿಲ್ಲಪ್ಪ. ಕನಸಲ್ಲೂ ಎಣಿಸಿರ್ಲಿಲ್ಲ. ಯಾರು ನೆನೆಸಿರ್ಲಿಲ್ಲ ಈ ಸನ್ನಿವೇಶ. ಆದರೆ ಕನಸನ್ನು ನೆನೆಸಿ ಮಾಡಿಕೊಂಡವನು ಈಗ ಇಲ್ಲಿಲ್ಲ. ಉಳಿದಿರುವವರು ನಾವು 3 ಜನ ಮಾತ್ರ. ನೋಡಿ, ಸಂತೋಷ ಪಡಿ, ಸಂತೋಷ ಪಡಿ. ಇಂಥ ಸಂತೋಷದ ಸಮಯ ನಿಮಗೆ ಮತ್ತೊಂದು ಸಿಗಲ್ಲ. ಬಡವನ ಮನೆ ಹಾಳಾದರೆ ಸಾಹುಕಾರನಿಗೆ ಕೊಬ್ಬು ಬರುವುದು ಅಂತ ನಾನು ಏಕವಚನದಲ್ಲಿ ಮಾತನಾಡಿದರೆಯೇ ನಿಮಗೆ ಅಪಮಾನವಾಗುವುದಲ್ಲವೇ? ಯಾಕೆಂದ್ರೆ ಮಾನವಂತರ ಮನೆಯ ಮುತ್ತುಗಳು ನೀವು. ಮಾನವಂತರ ಮನೆ. ನಿಮಗೆ ಮದುವೆಯಾಗಿ 3 ವರ್ಷವಾದ್ರು ಮಕ್ಕಳಾಗಲಿಲ್ಲವಲ್ಲ ಅಂತೇಳಿ ಎಲ್ಲ ದೇವರಿಗೂ ಅದಕ್ಕೆ ಹೋಗ್ತದೆ. ಆದರೆ ನಿಮ್ಮ ಮಗ ಮನೆಯಲ್ಲಿ ಕೆಲಸ ಮಾಡೋರಿಗೆ ವಿಷಯ. ಯಜಮಾನರ ಮಗನೆಂದು ಎತ್ತಿ ಆಡಿಸಿದ್ದಕ್ಕೆ ಅವನು ನನ್ನ ಎಲೆಯೇ ಒಂದು ಮಾನವಂತರ ಮನೆಯೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ದೀರಿ. ತಕ್ಕ ಪ್ರತಿಫಲ ನೀಡಿದ್ದೀರಿ. ನಿಮ್ಮನ್ನ ನಾ ಏನಂತ ಕರೀತೀನಿ? ನಾ ಏನಂತ ಕರಿಬೇಕು? ನಂಬಿದವರ ಕತ್ತನ್ನು ಕತ್ತರಿಸುವ ಅಂತ ಕರಿಬೇಕು. ಏನ್ ಮಾತಾಡ್ತಾ ಇದೀಯೋ ನೀನು? ತಾಯಿ, ಯಾಕೆ ತಾಯಿ ನಿಮ್ ಮನ್ಸು ನೋವಾಯ್ತೇನು? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ಯಾಕೆಂದ್ರೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟಲಿ ಅಂತ ನೀವು ಕೇಳಿಕೊಂಡಿದ್ದೀರಿ. ನನ್ನ ಮಗು ಹುಟ್ಟು ನಿಮ್ಮ ಮನೆಗೆ ಬಂದಾಗ ಅವಳ ಕೊರಳಿಗೆ ಚಿನ್ನ ಸರ ಹಾಕಿದ್ರೆ ಯಾಕೆ ಗೊತ್ತಾ? ಮರಬುರುಗ ನಿಮ್ಮ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ. ನೀವು
ಕೊಟ್ಟ ಕಾಣಿಕೆ ಇರಬೇಕು. ನೀವು ಕೊಟ್ಟ ಕಾಣಿಕೆ ಇರಬೇಕು. ಏ ಧನುಜ್, ಮಾತನಾಡಿ ಮಾತನಾಡಿ. ಯಾಕೆ ಮೌನವಾಗಿದ್ದೀರಾ? ಮಾತನಾಡುವ ನಾಲಿಗೆಯು ಸೇದು ಹೋಗಿದೇನೋ? ನಿಮ್ಮ ನ್ಯಾಯ ಬುಡಮೇಲಾಯಿತೆ. ಸುತ್ತ 40 ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಮಾನವಂತರ ಮನೆಯಲ್ಲಿ ಒಂದು ಹಾವು ಹುತ್ತ ಮಾಡಿರೋದು ನಿಮಗೆ ನೆನಪಿಗೆ ಬರಲಿಲ್ಲ. ನೀವು 10 ಜನರಿಗೆ ಅಮೃತ ಬಡಿಸಿದರೆ ನಿಮ್ಮ ಮನೆಯಲ್ಲಿರುವ ಹುತ್ತದ ಹಾವು ನಂಬಿದವರಿಗೆ ವಿಷ ಬಡಿಸುತ್ತದೆ. ಹತ್ತು ಜನರಿಗೆ ಬೊಟ್ಟು ಮಾಡಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಹಂದಿ ಒಂದು ಸತ್ತು ಬಿದ್ದಿರೋದು ನಿಮಗೆ ನೆನಪಿಗೆ ಬರಲಿಲ್ಲ. ಇದು ಮಾನವಂತರ ಮನೆಯ ಕಥೆ ಅಲ್ಲ, ವ್ಯಥೆ. ದಯವಿಟ್ಟು ನಮ್ಮ ಮನನೊಯ್ಯಂತ ಮಾತು ಮಾತ್ರ ಮಾತಾಡ್ಬೇಡಪ್ಪ ರುದ್ರ. ಮಹಾದೇವ್, ನೀನು ಸ್ವಲ್ಪ ಮೌನವಾಗಿರು. ಮಧ್ಯೆ ಮಧ್ಯೆ ಮಾತನಾಡಬೇಡ. ಮಾತನಾಡು ರುದ್ರ, ಮಾತನಾಡು. ನಿನ್ನ ಮನದಲ್ಲಿ ಏನೇನು ತುಂಬಿದೆಯೋ ಅದನ್ನೆಲ್ಲವನ್ನೂ ಮಾತನಾಡು. ಮಾತನಾಡು. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಿಂತು ನಾವು ಮಧ್ಯೆ ಮಧ್ಯೆ ಮಾತನಾಡಬಾರದು. ಅದು ಮಹಾಪರಾಧವಾಗುತ್ತದೆ. ಹೆತ್ತ ಮಕ್ಕಳನ್ನ ಕಳೆದುಕೊಂಡ ನೋವು ಹೆತ್ತ ಕರುಳಿಗೆ ತಿಳಿದಿರುತ್ತದೆಯೋ ಹೊರತು ಮುಂದೆ ನಿಂತು ನೋಡುಗರಿಗದು ತಿಳಿಯಲಾರದು. ರುದ್ರ, ರುದ್ರ, ಇಲ್ಲಿ ಸತ್ತಿರುವುದು ನಿನ್ನ ಮಗಳಲ್ಲವೋ? ನನ್ನ ಮಗಳು, ನನ್ನ ಮಗಳು ಕಣ. ಇಲ್ಲಿ ನಿಂತಿರುವುದು ನಿನ್ನ ಮಗಳ ಮದುವೆಯಲ್ಲ, ನನ್ನ ಮಗಳ ಮದುವೆ, ನನ್ನ ಮಗಳ ಮದುವೆ. ಹಾಗಂತ ನನ್ನ ಮಗ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವ ಮೂರ್ಖ ನಾನಲ್ಲವೋ? ತಪ್ಪು ತಪ್ಪು ಯಾರು ಮಾಡಿದ್ದರೂ ಅದು ತಪ್ಪೇ. ದೊಡ್ಡವರಾಗಿರಲಿ ಸಣ್ಣವರಾಗಿರಲಿ ಅದು ತಪ್ಪೇ. ದೊಡ್ಡವರೆನಿಸಿಕೊಂಡವರು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಅವರು ಸಣ್ಣವರೇ ಆಗುತ್ತಾರೆ. ರುದ್ರ, ಇಂದು ನೀನು ನನಗೆ ನಿನ್ನ ಮಾತಿನ ಪೆಟ್ಟಿನಿಂದ ಹೊಡೆದರಷ್ಟೇ ಸಾಲದು, ನಿನ್ನ ಕಾಲಿನಲ್ಲಿರುವ ಮೆಟ್ಟಿನಿಂದ ಹೊಡೆದರೂ ಹೊಡೆಸಿಕೊಳ್ಳುತ್ತೇನೆ. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತಿದ್ದು ಹೆತ್ತವರ ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದ್ದು ನಮ್ಮ ಧರ್ಮ. ರುದ್ರ, ಮಾತನಾಡು, ಮಾತನಾಡು. ನಿನ್ನ ಮನದಲ್ಲಿ ಏನೇನು ತುಂಬಿದೆಯೋ ಎಲ್ಲವನ್ನು ಮಾತನಾಡು. ನಿನ್ನ ಮಾತಿಗೆ ನಾವು ಕೋಪಿಸಿಕೊಳ್ಳಬಾರದು. ಏಕೆ ಗೊತ್ತೇ, ಇಂದು ನಾನು ನಿನ್ನ ಮುಂದೆ ತಪ್ಪು ಮಾಡಿದ ಮಗನ ತಂದೆಯಾಗಿ ನಿಂತಿರಬೇಕಣ. ಮಾತನಾಡಪ್ಪ, ಮಾತನಾಡು. ರುದ್ರ, ಎಷ್ಟೇ ಹತ್ತು ಕರೆದು ಗೋಳಾಡಿದರು ನೀನು ಕಳೆದುಕೊಂಡ ನಿನ್ನ ಮಗಳು, ನಿನ್ನ ಮಾನ ಮತ್ತೆ ಮತ್ತೆ ಬರಲಾರದು. ಅದಕ್ಕಾಗಿ ನಿಮ್ಮ ಮಾಡಿದ ಮಗ ತಪ್ಪನ್ನ ನಾನು ಮರೆತು ಬಿಡಲೇನು?
ಮರೆತು ಬಿಡು ಎಂದು ಹೇಳುವ ಮೂರ್ಖ ನಾನಲ್ಲವೋ? ನನ್ನ ಮಗ ಎಚ್ಚರ ತಪ್ಪಿ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನ ನೀನು ಆ ಶಿಕ್ಷೆ ನಿನ್ನ ಕೈಲಾಗಕೂಡದು. ಸುತ್ತ 40 ಹಳ್ಳಿಗಳಿಗೆ ನ್ಯಾಯ ತೀರ್ಮಾನ ಮಾಡುವ ಈ ಧನರಾಜ ತಪ್ಪು ಮಾಡಿದ ತನ್ನ ಮಗನಿಗೆ ಶಿಕ್ಷೆ ಕೊಡಲಾರದೆ ಹೋದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲಾರ. ಅದಕ್ಕೋಸ್ಕರ ನಾನೇನ್ ಮಾಡಬೇಕು? ರುದ್ರ, ನಾನೊಂದು ನಿನ್ನ ಮಾತನ್ನು ಕೇಳುತ್ತೇನೆ, ಅದನ್ನು ನಡೆಸಿಕೊಡುವೆ ಎಂದು ನನ್ನ ಮನೆ ಪ್ರಮಾಣ ಮಾಡುವೆಯಾ? ಅದೇನ್ ಕೇಳಿ. ಎಲ್ಲಿಹುದು ಜಗದಲ್ಲಿ ನಿಸ್ವಾರ್ಥ ನಿವೃತ್ತಿಯೋ, ಎಲ್ಲಿಹುದು ಜಗದಲ್ಲಿ ನ್ಯಾಯವೋ, ಸ್ವಾರ್ಥರ ಈ ಸಂಚಿನಲ್ಲಿ ಬೆಂದಿಹುದು ಈ ಜೀವನ, ಬೆಂದಿಹುದು ಈ ಜೀವನ. ರುದ್ರ, ಸುತ್ತ 40 ಹಳ್ಳಿಗಳಲ್ಲಿ ನಮ್ಮದು ಮಾನವಂತರ ಮನೆತನ, ನೀತಿವಂತರ ಮನೆತನ. ಈ ಮನೆತನದಲ್ಲಿ ಹುಟ್ಟಿದ ನನ್ನ ಮಗನಿಂದಾಗಿ ಈ ರೀತಿಯ ಕೀಳು ಮಟ್ಟದ ಕೆಲಸವಾಗಿದೆ ಎಂದು ಈ ಊರಿನ ಜನರಿಗೆ ತಿಳಿದರೆ ನನ್ನ ಮಾನ ಮರ್ಯಾದೆಗಳೇ ಬೀದಿ ಪಾಲಾಗುತ್ತದೆ. ಆಗ ಈ ಊರಿನಲ್ಲಿ ನಾನು ತಲೆ ಎತ್ತಿ ಕೂಡ ನಡೆಯಲಿಕ್ಕಾಗುವುದು, ಇದ್ದು ಸತ್ತಂತೆಯೇ. ಅದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಯಾವ ಕಾಲದಲ್ಲಿಯೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗ ಮಾಂತೇಶನೇ ಕಾರಣವೆಂಬ ಸತ್ಯವನ್ನು ನೀನು ಎಲ್ಲೂ ಬಾಯಿ ಬಿಡக்கூಡದು. ಇದು ಆತ್ಮಹತ್ಯೆಯಲ್ಲ, ಸಹಜ ಸಾವು ಎಂದು ಇದನ್ನು ಬಿಂಬಿಸಬೇಕು. ಮದುವೆಗೆ ಬಂದ ಜನರಿಗೆ ಏನಾದರೂ ಒಂದು ಕಾರಣವನ್ನು ಕಳಿಸುವ ಜವಾಬ್ದಾರಿ ನನ್ನದಿದೆ. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಮರ್ಯಾದೆಗಳು ಬೀದಿ ಪಾಲಾಗಬಾರದು. ಅದಕ್ಕಾಗಿ ನಿನ್ನ ಮಗಳ ಸಾವಿನ ರಹಸ್ಯವನ್ನು ಮುಚ್ಚಿಟ್ಟು ನನ್ನ ಮನೆತನದ ಮಾನವನ್ನು ಕಾಪಾಡಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೋ. ರುದ್ರ, ಇದಕ್ಕೂ ನಿನ್ನ ಮನ ಕರಗಬಹುದು. ನಿನ್ನ ಕಾಲನ್ನಾದರೂ ಸ್ವಾರ್ಥತೆಯ ಹುರಿದಂಚಿನಲ್ಲಿ ಬೆಂದಿಹುದು ಈ ಜೀವನ, ಸ್ವಾರ್ಥತೆಯ ಹುರಿದಂಚಿನಲ್ಲಿ ಬೆಂದಿಹುದು ಈ ಜೀವನ. ಈ ನ್ಯಾಯ ಈ ನೀತಿಯೇನೋ, ಓ ದೇವನ ಕಾಣಿನೋ, ಓ ದೇವನ ಕಾಣಿನೋ. ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ನೀವು ಹೇಳೋ ಮಾತು ಹೆಂಗಿದೆ ಅಂದ್ರೆ, ಹತ್ತರೆ ಕಣ್ಣೀರು ಬರದಂತೆ ಹೇಳು ಅನ್ನುವಂತಿದೆ. ಹೌದು ರುದ್ರ, ಇದು ಅನಿವಾರ್ಯ ಕಣೋ, ಇದು ಅನಿವಾರ್ಯ. ಏನು ಮಾಡೋದಕ್ಕಾಗುತ್ತೆ ಹೇಳು ರುದ್ರ? ಕೈ ಸುಟ್ಟ ದೀಪದ ಕೋಪಕ್ಕೆ ಹಣತೆಯನ್ನು ಹೊಡೆಯಬಾರದು. ರುದ್ರ, ನನ್ನ ಮನೆತನದ ಋಣ ನಿನ್ನ ತಲೆಯ ಮೇಲಿದೆ.
ಆ ಋಣವರವನ್ನು ಇಳಿಸ್ಕೊಳ್ಳೋದಕ್ಕೋಸ್ಕರನೇ ಆ ದೇವರು ನಿನ್ನ ಭಾಗದಲ್ಲಿ ಇಂತಹ ಸನ್ನಿವೇಶವನ್ನ ಸೃಷ್ಟಿಸಿದ್ದಾನೆ ಅಂತ ಕಾಣುತ್ತೆ. ದಯಮಾಡಿ ನಿನ್ನ ಮಗಳ ಸಾವಿನ ರಹಸ್ಯವನ್ನ ಮುಚ್ಚಿಟ್ಟು ನನ್ನ ಮನೆತನದ ಮಾನವನ್ನು ಉಳಿಸಿಕೊಡು ರುದ್ರ. ಹೌದಪ್ಪ ರುದ್ರ, ಮಗ ಮಾಡಿದ ತಪ್ಪಿಗಾಗಿ ಮನೆತನಕ್ಕೆ ಕುಂದ ತರಬೇಡ. ನೋಡು, ನೀನು ಕೂಡ ಆ ಮನೆಯಲ್ಲೇ ಬೆಳೆದಿದ್ದೀಯ. ಆ ಋಣ ನಿನ್ನ ಮೇಲಿದೆ ರುದ್ರ. ದಯಮಾಡಿ ಇದೊಂದು ಉಪಕಾರ ಮಾಡಪ್ಪ, ಇದೊಂದು ಉಪಕಾರ ಮಾಡು. ನಿಮ್ಮ ಮನೆಯ ಅನ್ನದ ಋಣ ನನ್ನ ತಲೆ ಮೇಲಿದೆ. ಅದಕ್ಕಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೆ. ಏನಪ್ಪ? ನೋಡಿ, ಈ ರಹಸ್ಯ ನಮ್ಮ 3 ಜನದಲ್ಲೇ ಇರಬೇಕು. ನೋಡಿ, ಇದೊಂದು ಕಾಗದ ಹಿಂಗೆ ಬೀಸಾಕಿದರೆ ಯಾರು ಎತ್ತುಕೊಂಡು ಹೋದ್ರೆ ನಿಮ್ಮ ಮನ ಮೂರ್ಖಾಸ್ಕ ರಾಜ ಆಗುತ್ತೆ. ಇಲ್ಲ, ಈ ಕಾಗದನ ಸುಟ್ರೆ ಒಂದೇ ಒಂದು ಕಿಡಿ ಸಾಕು, ನಮ್ಮೂರನ್ನೇ ಭಸ್ಮ ಮಾಡಿ ಬಿಡುತ್ತೆ. ಈ ಕಾಗದ ಚೂರನ್ನ ಚೂರು ಚೂರು ಮಾಡಿ ಬೀಸಾಕಿದ್ರೆ ಒಂದೊಂದು ಚೂರನ್ನ ಎತ್ತಿ ಜೋಡಿಸಿ ಓದುವಂತ ಮೇಧಾವಿಗಳು ನಮ್ಮೂರಲ್ಲಿದ್ದಾರೆ. ಅದಕ್ಕೆ ನಾನು ತೀರ್ಮಾನ ಮಾಡಬೇಕು ಅಂತ. ಏನದು? ಏನಪ್ಪ ರುದ್ರ? ಈ ಸತ್ಯ ನನ್ನಲ್ಲೇ ಸಾಯ್ಬೇಕು. ಜಗದಲ್ಲಿ ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ ಕಲ್ಲು ಗುಡಿಯಲ್ಲಿ ಕಣ್ಣು ಮುಚ್ಚಿಸಿದೆಯಾಗಲು ತಾನಿದ್ದೆ. ಕಲ್ಲು ಗುಡಿಯಲ್ಲಿ ಕಣ್ಣು ಮುಚ್ಚಿಸಿದೆಯಾಗಲು ತಾನಿದ್ದೆ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವರ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಮಹಾದೇವಿ, ರುದ್ರ, ನನ್ನ ಮನೆಯ ಮೇಲಿಟ್ಟ ವಿಶ್ವಾಸವನ್ನ ನಿನ್ನ ಮಗ ನೀಡಲಿಲ್ಲ. ಅದನ್ನ ನೀನು ಅರ್ಥ ಮಾಡಿಕೊ. ರುದ್ರ, ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿಕೊ. ಮದುವೆಗೆ ಬಂದ ಜನರಿಗೆ ಏನಾದರೂ ಒಂದು ಕಾರಣವನ್ನು ಹೇಳಿ ನಾನು ಕಳಿಸುತ್ತೇನೆ. ನಡಿ ಮದುವೆ, ನಾವು ಹೋಗೋಣ. ನಿಮ್ಮ ಮನೆಯ ಅನ್ನದ ಋಣಕ್ಕಾಗಿ ನನ್ನ ಮಾತನ್ನು ನಾನು ನಡೆಸಿಕೊಡ್ತೇನೆ. ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ನೋಡ್ತಾ ಇರು ನಾನೇನು ಶಿಕ್ಷೆ ಕೊಡುವೆನೆಂದು. ಜಡೆ ಮಾದೇವಿ. ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ನನ್ನ ಮಗ ಮಾಡಿದ್ದು ತಪ್ಪೇ ನಿಜ. ಅವನ್ನ ಬೇಕಾದ್ರೆ ನಮ್ಮ ಮನೆಯಿಂದ, ಈ ಊರಿಂದ ಎಲ್ಲಾದ್ರೂ ದೂರ ಕಳಿಸ್ಬಿಡೋಣ. ಇದಕ್ಕೆ ಎಷ್ಟು ಹಣ ಬೇಕಾದ್ರೂ ಖರ್ಚಾದ್ರೂ ಚಿಂತೆ ಇಲ್ಲ, ನಮ್ಮ ಆಸ್ತಿ ಎಲ್ಲ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ ಅಂದ್ರೆ ಯಾವ ನಿರ್ಧಾರನೂ ತಗೋಬೇಡಿ. ಮಹಾದೇವಿ,
ಇದು ಸೂಕ್ಷ್ಮ ವಿಚಾರ, ನಿನಗಿದ್ದು ತಿಳಿಯದು. ನೀನು ಸ್ವಲ್ಪ ಮೌನ ವಹಿಸು. ನಡೆ ಬಾ. ಅಂಬಿಕಾ 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 ಎಂತಹ ದುರಂತ ಮಾಡಿದೆ ಮಗಳೇ. ಎತ್ತ ಕರ್ಣನೆ ಕತ್ತರಿಸಿದ್ರು, ತುತ್ತು ಅನ್ನ ತುತ್ತು ಅನ್ನ ಹಾಕಿದವರ ಋಣ ತೀರ್ಸೋಕ್ಕಾಗಿ ಮಗಳೇ ಮಗಳೇ ನನ್ನನ್ನು ಕ್ಷಮಿಸಿ ಬಿಡುತ್ತಾಯೇ. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವ್ಯತೆಯಲೇ ತುಂಬುವ ವ್ಯತೆಯಲೇ ತುಂಬುವ ಕಥೆಯಲೇ